ನಿನ್ನ ಅನುಮಾನಿಸೋದಕ್ಕೆ ಆಧಾರನ ಕೇಳ್ತಿದ್ಯಾ ಅಲ್ವಾ? ಫಂಕ್ಷನ್ ನಡಿಬೇಕಾದ್ರೆ ನೀನು ಮಧ್ಯದಲ್ಲಿ 1 ಗಂಟೆ ಹೊತ್ತಿರ್ಲಿಲ್ಲ. ಅವಾಗ ಎಲ್ಲಿಗೆ ಹೋಗಿದ್ದೆ? ಆ ಸಮಯದಲ್ಲಿ ನೀನು ಸೌಮ್ಯಾಗೆ ಏನಾದರೂ ಮಾಡಿರ್ಬೋದು ಅಲ್ವಾ? ಅವನೇ ಹೇಳಿದ್ದು ಕರೆಕ್ಟೇ. ನೀನು ಆ ಸಮಯದಲ್ಲಿ ಹೊರಗಡೆ ಹೋಗಿ ಸೌಮ್ಯನ ಕರ್ಕೊಂಡು ಹೋಗಿರ್ಬೋದು. ನಿಮ್ಮಿಬ್ರಿಗೂ ಏನಾದ್ರೂ ತಲೆ ಕೆಟ್ಟಿದ್ಯಾ? ಆ ಸಮಯದಲ್ಲಿ ನಾನು ಅತ್ತೆ ಮಾವನ್ಗೆ ಬಟ್ಟೆ ತಗೊಂಡ್ ಬರೋದಕ್ಕೆ ಹೋಗಿದ್ದೆ ಅಂತ ಹೇಳ್ದೆ ಅಲ್ವಾ? ನಿಮ್ ಎಲ್ಲರಿಗೂ ಅದನ್ನ ತೋರ್ಸದ್ನೋ ಇಲ್ವೋ? ಆ ನೆಪ ಇಟ್ಕೊಂಡು ಹೊರಗಡೆ ಹೋಗಿದ್ಯೇನೋ? ನೋಡಿ ಅತ್ತೆ, ನನ್ ಬಗ್ಗೆ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಯಾರೋ ಹೇಳಿದ್ದನ್ನ ಆಧಾರ ಮಾಡ್ಕೊಂಡು ನೀನ್ ನನ್ನ ಸೊಸೆ ಮೇಲೆ ಕೈ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಇಷ್ಟು ಕಾಲ ನಿನಗೆ ತುಂಬಾ ಮರ್ಯಾದೆ ಕೊಟ್ಟಿದ್ವಿ, ಅದನ್ನ ನೀನು ಉಳಿಸ್ಕೊಳ್ಳಿಲ್ಲ. ನೀನ್ ಇನ್ನೊಂದು ಮಾತು ಕೂಡ ಮಾತಾಡ್ದೇನೆ ಹೊರಗಡೆ ಹೋಗು. ಹೇಳಿದ್ದು ನಿಮಗೆ, ಹೊರಗಡೆ ಹೋಗಿ. ಸಹನೆಗೂ ತಾಳ್ಮೆಗೂ ಒಂದು ಮಿತಿ ಇರುತ್ತಮ್ಮ. ಅದನ್ನ ನೀವು ಪರೀಕ್ಷೆ ಮಾಡಬಾರ್ದು. ಇಷ್ಟೊತ್ತು ಸಂಬಂಧಿಕರು ಅಂತ ತಡ್ಕೊಂಡ್ವಿ, ಇನ್ನು ತಡೆಯಕ್ಕಾಗಲ್ಲ. ಮೊದಲು ಹೊರಗಡೆ ಹೋಗಿ. ಅದಲ್ಲ ಮಾವ, ನೀನಿನ್ನೇನು ಮಾತಾಡ್ಬೇಡ ಅವನಿ. ಅಪ್ಪ, ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಮಗಳು ಕಾಣಿಸ್ತಿಲ್ಲ ಅಂತ. ಅದು ನೋವಿನ ವಿಷಯನೇ ಆಗಿರಬಹುದು ಶ್ರೀಕರ್. ಹಾಗಂತ ಈ ರೀತಿಲಿ ವರ್ತಿಸ್ತಾರ? ಇದು ಎಷ್ಟು ಮಾತ್ರ ಸರಿ, ನೀನೇ ಹೇಳು. ಅಕ್ಕ ನೀನೇನು ಭಯ ಪಡ್ಬೇಡ, ಸೌಮ್ಯಾಗೇನೂ ಆಗಲ್ಲ. ಹೊರಗಡೆ ಹೋಗು ಅಂದ್ರು ಅಲ್ವಾ? ಇವಾಗ ಹೋಗ್ತೀನಿ. ಆದ್ರೆ ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಇವಳು ಅಂತ್ಯ ನೋಡ್ದೇನೆ ನಾನು ಸುಮ್ಮನೆ ಬಿಡಲ್ಲ. ನಡೀರಿ. ಅಕ್ಕ ಅಕ್ಕ ನಿಂತ್ಕೋ ಅಕ್ಕ. ಅಕ್ಕ ಅದಕ್ಕೆ ಅಕ್ಕ, ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಎಲ್ಲಿಗೆ? ಸೌಮ್ಯನ ಹುಡ್ಕೋದಕ್ಕೆ. ಏನ್ ಬೇಕಾಗಿಲ್ಲ. ನೀವು ನಿಮ್ಮ ಅತ್ತೆ ಮಾವನ್ ಷಷ್ಠಿ ಪೂರ್ತಿ ಕಾರ್ಯಕ್ರಮದಲ್ಲಿ ಮುಳುಗಿ ತೇಲಿ. ಅದಕ್ಕೆ ನೀವು ಆ ವಿಷಯನ ಬಿಟ್ಬಿಡಿ. ನಾವು ಸೌಮ್ಯ ವಿಷಯದಲ್ಲಿ ಏನ್ ಯೋಚನೆ ಮಾಡಬೇಕೋ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ನಡೀರಿ. ಸ್ಕೂಲ್ ಅವರು ಹಾಗೆ ಗೊತ್ತಿಲ್ಲದೆ ಇರೋರ್ ಜೊತೆ ಹೇಗೆ ಕಳಿಸ್ತಾರೆ? ಮೊದಲು ಅವ್ರ ಹತ್ರ ಹೋಗೋಣ, ನಡಿಯಕ್ಕ. ಎಲ್ಲಿಗೆ ಹೋಗ್ಬೇಕೋ, ಯಾರನ್ನ ಭೇಟಿ ಮಾಡಿ ಈ ನಿಹಾರಿಕಾಗ್ ಹೇಗ್ ಬುದ್ಧಿ ಕಲಿಸ್ಬೇಕೋ ನನಗೆ ಗೊತ್ತು. ಯಾರು ನನ್ನ ಜೊತೆ ಬರ್ಬೇಕಾಗಿಲ್ಲ. ನಿಹಾರಿಕಾಗೆ ನೀನು ನಾನು ಅಂದ್ರೆ ತುಂಬಾ ಕೋಪ. ನಮಗೇನಾದ್ರೂ ಮಾಡ್ಬೇಕು ಅನ್ಕೊಂತಾಳೆ ಹೊರತು ಸೌಮ್ಯ ತಂಟೆಗೆ ಹೋಗ್ತಾಳೆ ಅಂತ ನಾನು ಅನ್ಕೊಂತಿಲ್ಲ ಅಕ್ಕ. ಹೌದು ಅದಕ್ಕೆ, ಸೌಮ್ಯ ಕಾಣಿಸ್ತಿರೋ ಮಾತ್ರಕ್ಕೆ ನಿಹಾರಿಕನ ಅನುಮಾನಿಸ್ಬೇಕಾಗಿರೋ ಅಗತ್ಯ ಇಲ್ಲ. ಒಳಗಡೆ ಒಂದ್ ಮಾತು ಹೊರಗಡೆ ಒಂದ್ ಮಾತು ಮಾತಾಡ್ತಿದ್ದೀರಲ್ಲ. ಒಳಗಡೆ ನೋಡಿದ್ರೆ ನೀವಿಬ್ರು ನನ್ನ ಪರವಾಗಿ ಮಾತಾಡಿದ್ರಿ, ಈಗ ಹೊರಗಡೆ ಬಂದು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ. ಈ ನಿಹಾರಿಕಾಗ್ ಬಿಟ್ರೆ ಇನ್ಯಾರಿಗ ಅಗತ್ಯ ಇದೆ? ನನ್ನ ಮಗಳು ಯಾರಿಗೇನ್ ಅನ್ಯಾಯ ಮಾಡಿದಾಳೆ ಅಂತ ಕಿಡ್ನಾಪ್ ಮಾಡ್ತಾರೆ? ನನ್ನ ಮಗಳು ಯಾರ ಮನೆ ಹಾಳು ಮಾಡ್ತಾಳೆ ಅಂತ ಎತ್ಕೊಂಡು ಹೋಗ್ತಾರೆ? ವಾಚ್ಮ್ಯಾನ್ ಮಾತುಗಳಿಂದ ಕೂಡ ನಾವೊಂದು ನಿರ್ಧಾರಕ್ಕೆ ಬರೋಕ್ಕಾಗ್ತಿಲ್ಲ. ಯಾಕೆ ಅಂದ್ರೆ ಅವನ್ ಕಾರಲ್ಲಿರೋ ಲೇಡಿನ ನೋಡ್ಲಿಲ್ಲ ಅಂತ ಹೇಳದ್ನಲ್ವಾ. ನಿಹಾರಿಕಾ ಯಾವತ್ತಿಂದನೋ ಗುಳ್ಳೆ ನರಿ ಹಾಗೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ಲು. ಸೌಮ್ಯಾಗ್ ಏನೋ ಒಂದು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ಲು. ಇದು ಮೇಲ್ನೋಟಕ್ ನಿಜ. ಸರಿ ಅದಕ್ಕೆ, ಮೊದಲು ಸ್ಕೂಲಿಗೆ ಹೋಗಿ ಎನ್ಕ್ವೈರಿ ಮಾಡೋಣ. ಅಗತ್ಯ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೋಗೋಣ, ನಡೀರಿ. ಬೇಕಾಗಿಲ್ಲ. ಆ ನಿಹಾರಿಕಾ ಮಾಡಿದಾಳೆ ಅಂತ ನೀವು ನಂಬಿಲ್ಲ ಅಂದಮೇಲೆ ನೀವೇ ನಮ್ಮ ಜೊತೆ ಬರಬೇಕಾಗಿಲ್ಲ. ಇವಾಗಷ್ಟೇ ಅಲ್ಲ, ಪ್ರತಿ ಸಲ ನೀವು ಹೀಗೆ ಮಾಡ್ತೀರಾ. ಈ ಮನೇಲಿ ಯಾವ ತಪ್ಪು ನಡೆದ್ರೂ ಸಮರ್ಥಿಸ್ಕೊಂಡು ಮಾತಾಡ್ತೀರಾ. ಆವಾಗ ನನ್ನ ಗಂಡನ ವಿಷಯದಲ್ಲಿ ಕೃಷ್ಣನ್ ಕಾಪಾಡಿದ್ರಿ, ಇವಾಗ ನಿಹಾರಿಕನ್ ಕಾಪಾಡಬೇಕು ಅನ್ಕೋತಿದ್ದೀರಾ. ಅಕ್ಕ ಯಾಕೆ ಹಾಗೆ ಅಪಾರ್ಥ ಮಾಡ್ಕೋತಾ ಇದೀಯಾ? ನಾನು ನನ್ಗೇನು ಬೇಕೋ ಅದನ್ನೇ ಮಾಡ್ತೀನಿ. ನಿಮ್ಮ ಸಹಾಯ ನನಗೆ ಬೇಕಾಗಿಲ್ಲ. ನನಗೆ ಜೊತೆಯಾಗಿ ನನ್ನ ಗಂಡ ಇದ್ದಾರೆ ಸಾಕು. ಏನ್ರಿ, ನಡೀರಿ. ಅಕ್ಕ 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 ನನ್ನ ಮಾತು ಕೇಳಕ್ಕ. ಅದಕ್ಕೆ ನಿಂತ್ಕೊಳ್ಳಿ. ಬಾವಾ, ಇವಾಗ ಏನ್ ಮಾಡೋಣ? ನಿಮ್ಮ ಅಕ್ಕ ಇವಾಗ ಏನ್ ನಿರ್ಧಾರ ತಗೋತಾರೆ ಅಂತ ಅರ್ಥ ಆಗ್ತಿಲ್ಲ. ಆವೇಶದಲ್ಲಿ ನೋವಲ್ಲಿದ್ದಾರೆ. ಈಗ ನಾವು ಏನ್ ಮಾತಾಡಿದ್ರು ತಪ್ಪಾಗಿ ಅರ್ಥ ಮಾಡ್ಕೋತಾರ ಅವರು. ನಮ್ಮ ಮನೆಯವರು ಏನ್ ಅನ್ಕೊಂಡ್ರು ಪರವಾಗಿಲ್ಲ. ನಿಹಾರಿಕನ ಇನ್ನೊಂದ್ಸಲ ಕೇಳೋಣ, ನಡಿ.
ಆ ಸುಜಾತ ನಮ್ಮ ಮನೆಗೆ ಶಾಶ್ವತವಾಗಿ ಬರಬೇಕು ಅಂತ ಏನಾದ್ರೂ ಒಂದು ಮಾಡ್ತಾಳೆ. ಇಲ್ಲ ಅಂದಿದ್ರೆ ಯಾವಾಗ ಬೇಕೋ ಅವಾಗ ಬಂದು ಅವಳಿಗೆ ಇಷ್ಟ ಬರೋ ಥರ ಮಾಡ್ತಾ ಇರ್ತಾಳೆ. ಏನಂತಿದ್ದಾಳೆ ನಿಮ್ಮ ಅಕ್ಕ? ಎಲ್ಲಿ ಯಾವುದೇ ಪ್ರಾಬ್ಲಮ್ ಆದ್ರೂ ನಮ್ಮ ಮನೆಗೆ ಸೀದಾ ಯುದ್ಧಕ್ಕೆ ಬರ್ತಾಳೆ. ಭಯ ಭಕ್ತಿ ಏನಾದ್ರೂ ಇದೆಯಾ ಅವಳಿಗೆ? ನಿಮ್ಮ ಅಕ್ಕನ ವರ್ತನೆ ಸ್ವಲ್ಪನೂ ಬದಲಾಗಿಲ್ಲ ಅವನಿ. ಅಕ್ಕ ಆವೇಶದಲ್ಲಿ ಮಾತಾಡಿದ್ದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನತ್ತೆ. ನೀನ್ ಕೇಳೋ ಈ ಕ್ಷಮಾಪಣೆ ನಿಹಾರಿಕಾ ಕೆನ್ನೆ ಹೊಡೆದಿದ್ದಕ್ಕೆ ಸಮಾನ ಆಗುತ್ತಾ? ನಿಹಾರಿಕಾ ನಿಮ್ಮ ಅಕ್ಕನ ಕೆನ್ನೆಗೆ ಹೊಡೆದು ಕ್ಷಮಾಪಣೆ ಕೇಳಿದ್ರೆ ಸರಿ ಹೋಗುತ್ತಾ? ಸುಜಾತನ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಹೀಗೆ ಇರುತ್ತೆ ಅತ್ತೆ ಅವರೇ. ಏನೋ ಮಾಡ್ತೀನಿ ಅಂತ ಹೋದ್ಲಲ್ಲ, ಏನ್ ಮಾಡ್ತಾಳೋ ನೋಡೋಣ. ಸುಜಾತ ಎಲ್ಲೋ ತಪ್ಪು ತಿಳ್ಕೊಂಡಿದ್ದಾಳೆ. ನಿಜ ಏನು ಅಂತ ತಿಳ್ಕೊಳ್ಳದೆ ಹೀಗೆ ಮಾಡ್ತಿದ್ದಾಳೆ. ಏನೋ ನೋವಲ್ಲಿದ್ಲು ಅಂತ ನಾನು ಸಹಿಸ್ಕೊಂಡೆ. ಇನ್ನೊಂದು ಸಲ ಹೀಗೆ ಮಾಡಿದ್ರೆ ವಾಪಸ್ಸು ನಾನೇ ಕೈ ಮಾಡ್ಬೇಕಾಗಿ ಬರುತ್ತೆ. ಅಕ್ಕ ಮಾಡಿದ್ದು ತಪ್ಪೇ ಇರ್ಬೋದು. ಅವಳು ಮಾಡಿದ್ದನ್ನ ನಾನು ಸಮರ್ಥಿಸ್ತಾ ಇಲ್ಲ. ಆದ್ರೆ ಅಕ್ಕ ಎಂತವಳು ಅಂತ ನಿಮಗ್ ಗೊತ್ತಿಲ್ವಾ ಅತ್ತೆ? ಸುಮ್ಮನೆ ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ತಾಳಾ? ಅಕ್ಕನ ಸಮರ್ಥಿಸಲ್ಲ ಅಂತ ಹೇಳ್ತಾನೆ ತುಂಬಾ ಚೆನ್ನಾಗಿ ಸಮರ್ಥಿಸ್ತಾ ಇದೆಯಲ್ಲ. ನಿಹಾರಿಕಾ, ನಡೆದಿರೋ ಘಟನೆಗೂ ನಿನ್ನ ಮಧ್ಯೆ ಖಂಡಿತವಾಗ್ಲೂ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನಗೇನಾದ್ರೂ ವೈಯಕ್ತಿಕ ದ್ವೇಷ ಇದ್ರೆ ಅದನ್ನ ಚಿಕ್ಕ ಮಗು ಮೇಲೆ ತೋರಿಸ್ಬೇಡ. ನೋಡಿ ಅತ್ತೆ, ಇನ್ನು ನನ್ನ ಬಗ್ಗೆನೇ ಅನುಮಾನದಿಂದ ಮಾತಾಡ್ತಿದ್ದಾರೆ. ಬ್ರದರು, ನೀನು ಇವಾಗ್ಲಾದ್ರೂ ನಮ್ಮ ಮನೆ ಅವರಿಗೆ ಸಪೋರ್ಟ್ ಮಾಡೋದನ್ನ ಸ್ವಲ್ಪ ಕಲ್ತ್ಕೋ ಬ್ರದರು. ಸುಮ್ಮನೆ ಹೊರಗಿನವರಿಗೆ ಸಪೋರ್ಟ್ ಮಾಡೋದಲ್ಲ. ಏನು ನಾನು ಹೇಳೋದು ಅರ್ಥ ಆಗ್ತಾ ಇದೆ ತಾನೇ? ಆ ಕುಟುಂಬಕ್ಕೋಸ್ಕರ ಶ್ರೀಕರ್ ತುಂಬಾ ಸಹಾಯ ಮಾಡಿದಾನೆ ಕೃಷ್ಣ. ಅದಕ್ಕೆ ಅವ್ರ ಪರವಾಗೇ ಮಾತಾಡ್ತಾನೆ. ಸರಿಯಾದ ಆಧಾರ ಇಲ್ಲ ಅಂತ ಸುಮ್ಮನಾಗ್ತಾ ಇದ್ದೀನಿ. ಸರಿಯಾದ ಸಾಕ್ಷಿ ಇಲ್ಲ ಅಂತ ಮೌನವಾಗಿರ್ತಾ ಇದ್ದೀನಿ. ಸೌಮ್ಯ ಮಿಸ್ಸಿಂಗ್ ಜೊತೆ ಯಾರಿಗೆ ಸಂಬಂಧ ಇದ್ರೂ ನಾನ್ ಸುಮ್ಮನೆ ಬಿಡಲ್ಲ. ನಿಹಾರಿಕಾ, ಆ ಮಾತನ್ನ ನಿನ್ನ ಉದ್ದೇಶಿಸಿನೇ ಹೇಳಿದ್ದು. ಅರ್ಥ ಆಯ್ತು ಅಕ್ಕ. ಚಿಕ್ಕ ಸೊಸೆನ ನೀವ್ಯಾಕೆ ಸಮರ್ಥಿಸ್ತೀರಾ ಅತ್ತೆ? ಸಮರ್ಥಿಸ್ಕೊಳ್ತಿಲ್ಲ. ನಿಮ್ ಹಾಗೆ ನಾನು ಕೇಳ್ತಾ ಇದ್ದೀನಿ. ಅವ್ರ ಅಕ್ಕನ ವರ್ತನೆಯಲ್ಲಿ ತಪ್ಪಿದೆ ಅಂತ ಹೇಳ್ತಿದ್ದೀನಿ. ಹೇಗ್ ಸಮರ್ಥನೆ ಆಗುತ್ತದು? ನಿಹಾರಿಕಾನ ಟಾರ್ಗೆಟ್ ಮಾಡಿ ಮಾತಾಡ್ತಿರೋದಕ್ಕೆ ಅವಳ ಕೆನೆಗೆ ಬಾರಿಸ್ಬೇಕಿತ್ತಲ್ವಾ? ಪ್ರತಿಯೊಂದಕ್ಕೂ ಕೈ ಮಾಡೋದೇ ಪರಿಹಾರ ಅಲ್ಲಮ್ಮ. ಇನ್ನು ಈ ವಿಷಯದ ಬಗ್ಗೆ ಬಿಟ್ಬಿಡಿ. ಮುಂದಕ್ಕೆ ಏನ್ ನಡಿಬೇಕೋ ಅದು ನಡೆಯುತ್ತೆ. ಮೊದಲೆಲ್ಲರೂ ಹೊರಡಿ. ಒಂದು ಹಬ್ಬದಂತ ನಮ್ಮ ಷಷ್ಠಿ ಪೂರ್ತಿ ಸಂಭ್ರಮ ಕೆಲವು ದಿನಗಳವರೆಗಾದ್ರೂ ನಮ್ಮನ್ನ ಸಂತೋಷವಾಗಿ ಇಡುತ್ತೆ ಅಂತ ಅನ್ಕೊಂಡಿದ್ದೆ. ಕೆಲವೇ ಗಂಟೆಗಳಲ್ಲಿ ನಡಿಬೇಕಾಗಿದ್ದೆಲ್ಲ ನಡೆದು ಹೋಯ್ತು. ಅತಿಥಿಗಳು ಹೋಗಿದ್ದಕ್ಕೆ ಸರ ಹೋಯ್ತು. ಅವ್ರ ಮುಂದೆ ಹೀಗೆಲ್ಲ ಆಗಿದ್ರೆ ಮರ್ಯಾದೆ ಹೋಗಿರೋದು ವೇದ. ನಮ್ಮ ಮೇಲಿನ ಕೋಪದಿಂದ ಸುಜಾತ ಏನ್ ಮಾಡ್ತಾಳೋ ಏನೋ. ಏನ್ ನಡಿಬೇಕೋ ನಡೀಲಿ, ಮೊದಲು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ. ನಡೀರಿ. ನಾಳೆ ಕುಮಾರ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು. ಸರಿ ಸರ್. ಅವನಿಗೋಸ್ಕರ ಯಾರೇ ಬಂದರೂ ಕೂಡ ಬಿಡಬಾರ್ದು ಅಂತ ಮೇಲ್ನಿಂದ ಆರ್ಡರ್ ಬಂದಿದೆ. ಓಕೆ ಸರ್. ಮೇಡಮ್, ಸರ್ ಇಲ್ಲಿ. ಅಲ್ಲಿದ್ದಾರೆ ನೋಡಿ. ಸರ್ ಬನ್ನಿ. ಬಾ. ನಮಸ್ಕಾರ ಸರ್. ಹೇಳಿ. ಸರ್, ನನ್ನ ಮಗಳು ಕಾಣಿಸ್ತಿಲ್ಲ ಸರ್. ಕಂಪ್ಲೇಂಟ್ ಕೊಡಬೇಕು ಸರ್. ಕೂತ್ಕೊಳ್ಳಿ. ಕೂತ್ಕೋ. ಮಗು ಬಗ್ಗೆ ವಿವರ ಹೇಳಿ. ದೇವಿ, ಕಂಪ್ಲೇಂಟ್ ಬರ್ಕೋ. ಓಕೆ ಸರ್. ನನ್ನ ಮಗಳ ಹೆಸರು ಸೌಮ್ಯ. ವಯಸ್ಸು 9 ವರ್ಷ. ನೋಡೋಕ್ಕೆ ಬೆಳ್ಳಿಗಿದ್ದಾಳೆ ಸರ್. ವಿವೇಕಾನಂದ ನಗರ್ ಸ್ಕೂಲಲ್ಲಿ 5ನೇ ಕ್ಲಾಸ್ ಓದ್ತಾ ಇದ್ದಾಳೆ. ನಾವು ಲಂಚ್ ಬಾಕ್ಸ್ ಕೊಡೋಣ ಅಂತ ಸ್ಕೂಲಿಗೆ ಹೋದಾಗ ಅವಳನ್ನ ಯಾರೋ ಬಂದು ಕಾರಲ್ಲಿ ಕರ್ಕೊಂಡೋದ್ರು ಅಂತ ವಾಚ್ಮೆನ್ ಹೇಳ್ದ. ವಾಚ್ಮ್ಯಾನ್ ಗೊತ್ತಿಲ್ಲದವ್ರ ಜೊತೆ ಹೇಗೆ ಕಳಿಸ್ತಾ? ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ವಾಚ್ಮೆನ್ ನಂಬಿ ಕಳಿಸ್ಬಿಟ್ಟಿದ್ದಾನೆ ಸರ್. ಒಬ್ಬ ಗಂಡಸು ಹೆಂಗಸು ಕಾರಲ್ಲಿ ಕರ್ಕೊಂಡು ಹೋದ್ರಂತೆ ಸರ್. ಸ್ಕೂಲ್ ಹತ್ರ CC ಕ್ಯಾಮ್ರಾ ಇದೆಯಾ? ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಹಾ, ಇದೆ ಸರ್. ಯಾರ ಮೇಲೆ? ನಿಮಗೆ ವೇದವತಿ ಅವ್ರು ಗೊತ್ತಾ ಸರ್? ಹೆಸರು ಕೇಳಿದ್ದೀನಿ.
ವೇದವತಿಯವ್ರ 2ನೇ ಸೊಸೆ ನಿಹಾರಿಕಾ ಮೇಲೆ ನಮಗೆ ಅನುಮಾನ ಇದೆ ಸರ್. ಅವ್ರಿಗೂ ನಿಮಗೂ ಏನಾದರೂ ಜಗಳ ಆಗಿದೆಯಾ? ಆಗಿದೆ ಸರ್. ವೇದವತಿಯವರು ನನಗೆ ಸೋದರತ್ತೆ ಆಗ್ತಾರೆ. ಆ ಮನೇಲಿ ನನ್ನ ತಂಗಿ ಅವನಿ ಚಿಕ್ಕ ಸೊಸೆ ಆಗಿದ್ದಾಳೆ. ಕುಟುಂಬದ ವಿಷಯದಲ್ಲಿ ಆವಾಗ ನಿಹಾರಿಕೆಗೂ ನಮಗೂ ಜಗಳ ಆಗ್ತಾ ಇರ್ತಿತ್ತು. ನಮ್ಗೇನಾದ್ರೂ ಹಾನಿ ಮಾಡಬೇಕು ಅಂತ ಆ ನಿಹಾರಿಕಾ ಅವಕಾಶಕ್ಕೋಸ್ಕರ ಕಾಯ್ತಿರ್ತಾಳೆ. ಒಂದ್ಸಲ ನಮ್ಮ ಮಗಳ ಮೇಲೆ ಕೂಡ ಆಕ್ಸಿಡೆಂಟ್ ಮಾಡಕ್ ನೋಡಿದ್ಲು. ಒಂದ್ಸಲ ಸ್ಕೂಲ್ ಹತ್ರ ಏನ್ ನಡೀತು ಅಂದ್ರೆ, ನೀವಾ ಕಣ್ಣು ತಲೆ ಮೇಲಿಟ್ಕೊಂಡು ಡ್ರೈವ್ ಮಾಡ್ತಿರೋದು ಯಾರು ಅಂತ ಅನ್ಕೊಂಡೆ. ನಿನ್ ಮಗಳನ್ನ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ 5 ನಿಮಿಷದ ಕೆಲಸ. ಕಾವಲ್ ಕಾದು ನಷ್ಟ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಯಾರು ತಡಿಯಕ್ಕಾಗಲ್ಲ. ನೀನ್ ಕೂಡ ನಿನ್ ಮಗಳನ್ನ ಕಾಪಾಡ್ಕೊಳಕ್ಕಾಗಲ್ಲ. ನಾವ್ ಆ ಮನೆಗೆ ಹೋಗಿ ಎಲ್ರ ಮುಂದೆ ಆ ನಿಹಾರಿಕಾನ ಪ್ರಶ್ನೆ ಮಾಡಿದ್ವಿ ಸರ್. ಅವಳಿಗೆ ಯಾವ ಸಂಬಂಧನೂ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ಸದ್ಯಕ್ಕೆ ಆ ಮನೇಲಿ ಫಂಕ್ಷನ್ ನಡೀತಾ ಇದೆ. ಫಂಕ್ಷನಿಂದ ನಿಹಾರಿಕಾ ಹೊರಗಡೆ ಹೋಗಿ ಬಂದಂತೆ. ಮಗು ಕಾಣಿಸ್ದೇ ಇರೋ ಟೈಮ್ ಕೂಡ ನಿಹಾರಿಕಾ ಹೊರಗಡೆ ಹೋಗಿರೋ ಟೈಮು ಎರಡೂ ಒಂದೇ ಸರ್. ಖಂಡಿತ ಆ ನಿಹಾರಿಕಾನೇ ನಮ್ಮ ಮಗಳನ್ನ ಏನೋ ಮಾಡಿದಾಳೆ ಅಂತ ನಮ್ಗೆ ಅನುಮಾನ. ಅವಳು ರಾಕ್ಷಸಿ ಜಾತಿಗೆ ಸೇರಿರೋ ಹೆಣ್ಣು. ಅವಳ ದ್ವೇಷ ತೀರ್ಸ್ಕೊಳ್ಳೋದಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ ಸರ್. ನಮ್ಮ ಮಗಳಿಗೇನು ಆಗದೆ ಇರೋ ಹಾಗೆ ನೀವೇ ಕಾಪಾಡಬೇಕು ಸರ್. ನೀವು ಹೇಳ್ತಿರೋದನ್ನ ನೋಡಿದ್ರೆ ನಾನಿದನ್ನ ಕಿಡ್ನಾಪ್ ಕೇಸ್ ಅಂತ ಬರ್ಕೋಬೇಕಾಗತ್ತೆ. ನೀವು ಹೇಳಿದ ಪ್ರಕಾರ ಅವ್ರ ಮೇಲೆ ಅನುಮಾನ ಪಡಬೇಕಾಗಿದೆ. ಬಟ್ ನಾವು ಇನ್ನೊಂದು ಕಡೆನೋ ನೋಡ್ದೇನೆ ಒಂದು ಕನ್ಕ್ಲೂಷನ್ ಬರೋದಿಕ್ಕಾಗಲ್ಲ. ಅವ್ರ ಅಡ್ರೆಸ್ಸು ಮತ್ತು ನಿಮ್ಮ ಅಡ್ರೆಸ್ಸು ಅವ್ರ ಹತ್ರ ಕೊಟ್ಟೋಗಿ, ನಾನು ಎನ್ಕ್ವೈರಿ ಮಾಡ್ತೀನಿ. ಸರ್, ನೀವು ತಕ್ಷಣ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಮಗೆ ತುಂಬ ಅನ್ಯಾಯ ಆಗೋಗುತ್ತೆ. ಯಾವ ಕಳ್ತನನೋ ಆಗಿದ್ರೆ ನೀವು ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ. ಅವಳು ಚಿಕ್ಕ ಹುಡುಗಿ ಸರ್. ಏನಾದರೂ ಆಯಿತು ಅಂದರೆ ನಾವು ಬದುಕಲ್ಲ. ಒಬ್ಳು ಮಗಳು ಸರ್. ಪ್ಲೀಸ್ ನಮ್ಮ ಜೊತೆ ಬನ್ನಿ ಸರ್. ಸರಿ, ಕಂಪ್ಲೇಂಟ್ ಲೆಟರ್ ಮೇಲೆ ನಿಮ್ಮ ಸೈನ್ ಮಾಡಿ. ಬಾ ಸುಜಾತ. ಹಾಂ, ಸರ್ ಬನ್ನಿ ಸರ್. ನೀವೇನು ಹೆದರ್ಕೋಬೇಡಿ, ಖಂಡಿತವಾಗ್ಲೂ ನಿಮ್ಮ ಮಗು ಹುಡ್ಕೋ ಪ್ರಯತ್ನ ಮಾಡ್ತೀನಿ. ಹೋಗೋಣ ಸುಜಾತ. ಸರ್ ನಾನು ಆಟೋ ಡ್ರೈವರ್ ಸರ್. ನಾವು ಆಟೋದಲ್ಲೇ ಬರ್ತೀವಿ. ಸರಿ, ನಿಮ್ಮನ್ನೇ ಫಾಲೋ ಮಾಡ್ತೀನಿ. ಬಾ ಸುಜಾತ. ಮೊದಲಿಂದಾನು ನನ್ನ ಮಗಳು ಅಂದ್ರೇನೆ ಆಗಲ್ಲ. ನನ್ನ ಕಣ್ ಮುಂದೆನೆ ನನ್ನ ಮಗಳನ್ನ ಕಾರಲ್ಲಿ ಗುದ್ದಕ್ಕೆ ಹೋಗಿದ್ಲು. ಕಾರಲ್ಲಿ ಬಂದಿರೋದು ನೀನೇ. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದು ನೀನೇ. ಮಗು ಕಾಣಿಸ್ತಿಲ್ಲ ಅನ್ನೋ ಭಯದಲ್ಲಿ ಸುಜಾತ ಅನವಶ್ಯಕವಾಗಿ ನಿಹಾರಿಕಾ ಮೇಲೆ ಆರೋಪ ಮಾಡ್ತಿದ್ದಾಳೆ. ನಿಜ ಗೊತ್ತಾದ್ಮೇಲೆ ಅವಳು ತಪ್ಪನ ಅವಳು ತಿಳ್ಕೊತಾಳ್ ಬಿಡು. ತುಂಬಾ ಆವೇಶದಿಂದ ಹೋದ್ಲು ರೀ. ಖಂಡಿತವಾಗ್ಲೂ ಏನೋ ಒಂದು ಆಕ್ಷನ್ ತಗೋತಾಳೆ ರೀ. ಅತ್ತೆ, ನಾವು ಹೋಗಿ ಅಕ್ಕನ ಮಾತಾಡ್ಸ್ಕೊಂಬರ್ತೀವಿ. ಇಷ್ಟು ದೊಡ್ಡ ಕುಟುಂಬ ಇದೆ. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಸೋದರ ಸೊಸೆಗೆ ಸಮಾಧಾನ ಮಾಡೋಕ್ಕಾಗ್ಲಿ, ಧೈರ್ಯ ಹೇಳೋಕ್ಕಾಗ್ಲಿ ಒಬ್ರು ಕೂಡ ಅವ್ರ ಜೊತೆಗಿಲ್ಲ. ಅದಕ್ಕೆ ನಾವು ಹೋಗ್ತೀವಿ ಅಮ್ಮ. ಅವಮಾನ ಆಗಿರೋದು ನನ್ನ ಹೆಂಡ್ತಿಗೆ, ಕಷ್ಟ ಪಡ್ತಾ ಇರೋದು ನನ್ನ ಹೆಂಡ್ತಿನೇ ಅಲ್ಲ. ನನ್ನ ನಿಹಾರಿಕನ್ ಬಗ್ಗೆ ನಿನಗಂತೂ ಸ್ವಲ್ಪನೂ ಯೋಚನೆ ಇಲ್ಲ. ಯಾವಾಗ ನೋಡಿದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯಲ್ಲ. ಇಲ್ಲಿ ನೋಡು, ನಿನಗೆ ಅವ್ರಿಗಿಂತ ಇವಳು ತುಂಬಾನೇ ಹತ್ರದವಳು. ನೆನ್ಪಲ್ಲಿ ಇಡ್ಕೋ. ಮನುಷ್ಯರು ಬುದ್ಧಿ ಪ್ರಕಾರ ಇಂಪಾರ್ಟೆನ್ಸ್ ಇರುತ್ತೆ ಅಣ್ಣ. ಅತ್ತೆ, ನಾವು ಹೋಗಿ ಬರ್ತೀವಿ. ಅವ್ರನ್ನ ಕಳಿಸ್ಬೇಡಿ ಅತ್ತೆ. ನನ್ನನ್ನು ಹೊಡೆದಿರೋ ಆ ವ್ಯಕ್ತಿಗೆ ನಮ್ಮನೆಯಿಂದ ಯಾವುದೇ ರೀತಿ ಸಹಾಯ ಕೂಡ ಸಿಗಬಾರ್ದು. ಹಾಗೆ ಮಾಡಿದ್ರೆ ನನಗೆ ನನ್ನ ಕುಟುಂಬದ ಸದಸ್ಯರು ಕೂಡ ಅವಮಾನಿಸಿದ ಹಾಗೆ. ಶ್ರೀಕರ್ ಅವನಿನ ಕಳಿಸ್ದೇನೆ
ಇವಾಗಾದ್ರೂ ನಿಮ್ ಯಜಮಾನಿಕೆನ ಉಳಿಸ್ಕೊಳ್ಳಿ ಅತ್ತೆ. ಹೌದಮ್ಮ, ನಿಹಾರಿಕಾಗಿರೋ ಅವಮಾನದ ನೋವು ಅವನಿಗೆ ಅರ್ಥ ಆಗ್ತಿಲ್ಲ. ಎಷ್ಟೇ ಆದ್ರೂ ಇದು ಅತ್ತೆ ಮನೆ, ಅದು ತವ್ರ ಮನೆ. ಹೆಣ್ಣು ಮಕ್ಕಳಿಗೆ ಆ ಮನೆ ಮೇಲೆ ಜಾಸ್ತಿ ಯೋಚನೆ ಇರುತ್ತೆ. ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೋಗಿ ಪೊಲೀಸರನ್ನ ಕರ್ಕೊಂಡು ಬರ್ತಿದ್ದಾಳೆ. ನೀವು ಹೇಳಿದ್ದ ನಿಹಾರಿಕಾ ಯಾರು? ಇಲ್ಲಿ ನೋಡಿ, ಈ ಮನೆ ಹಾಳಿನೇ. ಅಕ್ಕ, ಯಾಕೆ ಅವಸರ ಪಟ್ಟೆ? ಪೊಲೀಸವ್ರನ್ನ ಯಾಕೆ ಕರ್ಕೊಂಡು ಬಂದೆ? ನಾನ್ ನಿಮ್ಮ ಮನೆಗೆ ನಿಮ್ಮ ಅಕ್ಕ ಆಗಿ ಬಂದಿಲ್ಲ, ಸುಜಾತ ಆಗಿ ಬಂದಿದ್ದೀನಿ. ನನ್ನ ಮಗಳು ಸೌಮ್ಯ ತಾಯಿಯಾಗಿ ಬಂದಿದ್ದೀನಿ. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋ ಈ ವ್ಯಕ್ತಿನ ಅರೆಸ್ಟ್ ಮಾಡಿಸೋದಕ್ಕೆ ಒಬ್ಳು ಸಂತ್ರಸ್ತೆಯಾಗಿ ಬಂದಿದ್ದೀನಿ. ಸರ್, ನಮ್ಮ ಮಗಳು ಕಾಣಿಸ್ದೇ ಇರೋದಕ್ಕೆ ಕಾರಣ ಇಲ್ಲಿ ನೋಡಿ, ಈ ರಾಕ್ಷಸಿನೇ. ಈ ಕೂಡಲೇ ಅರೆಸ್ಟ್ ಮಾಡಿ. ಎಸ್ ಐ ಅವರೇ, ನಮ್ಮ ಸೋದರ ಸೊಸೆ ಆತರ ಪಟ್ಟು ಇಂಥ ನಿರ್ಧಾರ ತಗೊಂಡಿದ್ದಾಳೆ. ನಮ್ಮ ಕುಟುಂಬದ ಸಮಸ್ಯೆನ ನಾವೇ ಸಾಲ್ವ್ ಮಾಡ್ಕೋತೀವಿ. ಪ್ಲೀಸ್ ನೀವಿನ್ ಹೊರಡಿ. ಹೌದು ಸರ್, ಏನೋ ಆವೇಶದಿಂದ ಹೋದ್ಲು ಅನ್ಕೊಂಡ್ವಿ. ನಿಮ್ಮನ್ ಜೊತೆ ಕರ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ವೇದವತಿ ಮನೆಗೆ ಪೊಲೀಸವ್ರು ಬಂದಿದ್ದಾರೆ ಅಂದ್ರೆ ನಮಗೆ ಅಗೌರವ ಆಗತ್ತೆ. ದಯವಿಟ್ಟು ನೀವು ಹೊರಟೋಗಿ. ಇವ್ರ ಮಗು ಕಾಣಿಸ್ತಾ ಇಲ್ಲ ಅಂತ ಇವರು ನಿಮ್ಮ ಸೊಸೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಳೆ ಜಗಳನ ಮನಸ್ಸಿನಲ್ಲಿ ಇಟ್ಕೊಂಡು ರಿವೆಂಜ್ಗೋಸ್ಕರ ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇವ್ರ ಕಂಪ್ಲೇಂಟ್ನ ಪರಿಗಣಿಸಿ ನಾವು ನಿಹಾರಿಕಾನ ಅರೆಸ್ಟ್ ಮಾಡಲೇಬೇಕು. ನೀವು ಇವಳ ಮಾತನ್ನ ನಂಬಿ ನನ್ನನ್ನು ಹೇಗೆ ಅರೆಸ್ಟ್ ಮಾಡ್ತೀರಾ? ಅರೆಸ್ಟ್ ಮಾಡಿ 4 ಬಾರಿಸಿದ್ರೆ ನಿಜ ಹೇಳ್ತಾಳೆ ಸರ್. ಎಸ್ ಐ ಸರ್, ಆ ಮಗು ಕಿಡ್ನಾಪ್ ಆಗಿರೋದಕ್ಕೂ ನನ್ನ ಹೆಂಡತಿಗೂ ಯಾವುದೇ ಸಂಬಂಧ ಇಲ್ಲ. ನೀವು ಇವ್ರು ಕೊಟ್ಟಿರೋ ಕಂಪ್ಲೇಂಟ್ಸನ್ನೆಲ್ಲ ತಗೋಬಾರ್ದು. ಫಂಕ್ಷನ್ ಸಮಯದಲ್ಲಿ ನೀವು 1 ಅವರ್ ಕಾಣಿಸ್ತಾ ಇರಲಿಲ್ವಂತೆ. ನೀವೇ ಮಗುನ ಕಿಡ್ನಾಪ್ ಮಾಡಿದಿರ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಫಾಲ್ಸ್ ಎಲಿಗೇಷನ್ ಸರ್. ಹೇಳಬಾರ್ದು, ಆದ್ರೆ ಸುಜಾತ ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರು ನೀವು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಈ ಸುಜಾತ ನಮ್ಮನೆ ದೊಡ್ಡ ಸೊಸೆ ಆಗೋಕ್ ಆಗ್ಲಿಲ್ಲ ಅಂತ ಯಾವಾಗಿಂದನೋ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ. ಆ ದ್ವೇಷದಿಂದಾನೇ ಇದನ್ನೆಲ್ಲ ಮಾಡ್ತಿದ್ದಾಳೆ ಸರ್. ಈ ಮನೆಗೆ ಸೊಸೆಯಾಗಿ ಕಾಲಿಡೋ ದರಿದ್ರ ಇನ್ನೊಂದಿರುತ್ತಾ? ಛೀ! ಸುಜಾತ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಈ ಮಾತನ್ನ ನಿಮ್ಮ ಮಗಳಿಗೆ ಹೇಳಿ. ವಿಷಯನ ಬೇರೆ ದಾರಿ ಹಿಡಿಸ್ಬೇಡಿ. ಎಷ್ಟು ಮಾತಾಡಬೇಕೋ ಅಷ್ಟು ಮಾತ್ರ ಮಾತಾಡಿ. ಬೇರೆ ಕಡೆ ತಿರುಗಿಸ್ತಿರೋದು ನಿಮ್ಮ ಮಗಳು. ಇಲ್ಲಿ ನೋಡಿ, ನೀವು 1 ಅವರ್ ಆಚೆ ಹೋಗಿದ್ರಿ ಅನ್ನೋದು ಈ ಕಂಪ್ಲೇಂಟ್ನಲ್ಲಿ ಒಂದು ಮುಖ್ಯವಾದ ಪಾಯಿಂಟ್. ಅದಕ್ಕೆ ಸರಿಯಾದ ಎವಿಡೆನ್ಸ್ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಅನುಮಾನ ಪಡಬೇಕಾಗತ್ತೆ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ.